ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಅದ್ಭುತವಾದ ಡ್ರಮ್ ಸ್ಟಿಕ್ ರಸಮ್ ಮಾಡುತ್ತಿದ್ದೇನೆ. ನುಗ್ಗೆಕಾಯಿ ರಸಮ್ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ನುಗ್ಗೆಕಾಯಲ್ಲಿ ರಸಮ್ ಮಾಡ್ತಾರಂತ ಕೇಳ್ಬೋದು. ಹೌದು ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ, ಮಾಡ್ತಾರೆ. ನೀವು ಕೂಡ ಟ್ರೈ ಮಾಡಿ. ಹೆಲ್ದಿ ರಸಮ್ ತುಂಬ ಚೆನ್ನಾಗಿರ್ತದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ನೋಡಿ ಹೇಗೆ ಬಂದಿದೆ, ನೋಡಿ ಕಲ್ಲರ್ ನೋಡಿ. ಅದು ಎಲ್ಲ ಒಡ್ಕೊಂಡಿದೆ ಅಲ್ವಾ, ಎಲ್ಲ ಬಿಟ್ಕೊಂಡಿದೆ. ಅರೋಮಾ ಅಂತೂ ತುಂಬ ಚೆನ್ನಾಗಿ ನಮ್ಮ ಮೂಗಿಗೆ ಬರ್ತಾ ಇದೆ. ಸೂಪರ್ ಆಗಿದೆ. ಈಗಲೇ ಹಶ್ವಾಗ್ತಾ ಇದೆ, ಊಟ ಮಾಡುವ ಅಂತ ಅನಿಸ್ತಾ ಇದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಒಂದು ಅದ್ಭುತವಾದ ಒಂದು ರಸಮ್ ಮಾಡಿಕೊಟ್ರೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ, ನಿಮ್ಮನ್ನು ಹೊಗಳೋದಂತೂ ಗ್ಯಾರಂಟಿ. ಈ ಥರ ಒಂದು ರಸಮ್ ಮಾಡಿಕೊಟ್ರೆ ನೆಂಟರು ಬಂದಾಗ ಮಾಡಿಕೊಡಿ. ನೋಡಿ, ಎಲ್ಲರೂ ಇದು ಎಂತ ಹಾಕಿ ಮಾಡಿದ್ದೀರಾ ಅಂತ ಕೇಳ್ತಾರೆ. ಆ ಥರ ಇರ್ತದೆ ರಸಮ್. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ನುಗ್ಗೆಕಾಯಿ ರಸಮ್ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ಒಂದು ಟೊಮೆಟೊ ತಗೊಂಡಿದ್ದೇನೆ, ಹಾಗೆ ಒಂದು ಡ್ರಮ್ ಸ್ಟಿಕ್ ತಗೊಂಡಿದ್ದೇನೆ. ಆಯಿತಾ? ನೀವು ಜಾಸ್ತಿನೂ ಕೂಡ ತಗೊಳ್ಬೋದು. ನಾನು ಒಂದು ತಗೊಂಡಿದ್ದೇನೆ. ನಾನು ಮಾಡುವ ಕ್ವಾಂಟಿಟಿಗೆ ಇಷ್ಟು ಸಾಕಾಗ್ತದೆ. ಹಾಗೆ ಒಂದು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದೆಲ್ಲವನ್ನು ನಾವು ಫ್ರೆಂಡ್ಸ್ ಒಂದು ಪಾತ್ರೆಗೆ ಸೇರಿಸಬೇಕು. ಫ್ರೆಂಡ್ಸ್, ನಾನೊಂದು ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೆ ನಾನು ಈ ಡ್ರಮ್ ಸ್ಟಿಕ್, ನುಗ್ಗೆಕಾಯಿ ಹಾಗೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಹಾಕ್ತೇನೆ. ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಕೊಳ್ಬಹುದು ಫ್ರೆಂಡ್ಸ್. ಕುಕ್ಕರಲ್ಲಿ ಬೇಯಿಸೋದಾದರೆ ಒಂದು 3 ವಿಸಿಲ್ ಹಾಕ್ಕೊಳ್ಳಿ, ಚೆನ್ನಾಗಿ ಬೇಯ್ತದೆ. ಹಾಗೆ ಒಂದು 1/4 ಸ್ಪೂನು ನಾನು ಅರಿಶಿನ ಪೌಡರ್ ತಗೊಂಡಿದ್ದೇನೆ, ಹಾಕೊಳ್ಳುವ. ಹಾಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ ಫ್ರೆಂಡ್ಸ್. ನೋಡಿ, ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೋಡಿ, ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ಇದನ್ನು ನಾವು ಈಗ ಸ್ಟವ್ ಮೇಲೆ ಬೇಯಲಿಕ್ಕಿಡೋಣ. ಓಕೆ ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಒಂದು ಕುದಿ ಬಂದ ಮೇಲೆ ಉಪ್ಪು ಸೇರಿಸುವ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ, ಒಂದು ಪ್ಲೇಟ್ ಕವರ್ ಮಾಡ್ತೇನೆ. ಅದು ಬೇಯಲಿ, ಚೆನ್ನಾಗಿ ಕುಕ್ ಆಗಲಿ. ಫ್ರೆಂಡ್ಸ್, ಈಗ ಕುದಿ ಬಂದಿದೆ. ನಾವೀಗ ನೋಡಿ ಕುದಿ ಬರ್ತಾ ಇದೆ. ಈಗ ಉಪ್ಪು ಸೇರಿಸುವ, ಸಾಲ್ಟ್ ಹಾಕೊಳ್ಳುವ. ಮತ್ತೆ ನೋಡ್ಕೊಂಡು ಹಾಕೊಂಡ್ರಾಯ್ತು. ಈಗ ನಮ್ಮ ಡ್ರಮ್ ಸ್ಟಿಕ್ ಬೇಯಲಿಲ್ಲ ಫ್ರೆಂಡ್ಸ್, ಆಯಿತಾ? ಚೆನ್ನಾಗಿ ಬೇಯಬೇಕು, ಹೀಗೆ ಸ್ಮೂತ್ ಆಗಬೇಕಾಯ್ತಾ? ಇದು ಸ್ಮೂತ್ ಆಗಲಿಲ್ಲ, ಇನ್ನು ಬೇಯಲಿಕ್ಕಿದೆ, ಕಂಪ್ಲೀಟ್ ಕುಕ್ ಆಗಲಿಲ್ಲ. ನಾನು ಪುನಃ ಪ್ಲೇಟ್ ಮುಚ್ತೇನೆ. ಪುನಃ ಕುದಿಲಿ, ಚೆನ್ನಾಗಿ ಬಾಯ್ಲ್ ಆಗಲಿ. ಫ್ರೆಂಡ್ಸ್, ಈಗ ನಮ್ಮ ಡ್ರಮ್ ಸ್ಟಿಕ್ ಈಗ ಬೆಂದಿದೆ. ನೋಡಿ, ಸಾಫ್ಟಾಗಿ ಬೆಂದಿದೆ ನೋಡಿ. ಒತ್ತಿದ್ರೆ ಗೊತ್ತಾಗ್ತದೆ ಅಲ್ವಾ, ಬೆಂದಿದೆ ಈಗ. ಹಾಗೆ ಇನ್ನೂ ಕುದಿಲಿಕ್ಕಿದೆ ನೋಡಿ. ನಾವು ಬೇಳೆ ಎಲ್ಲ ಹಾಕ್ತೇವೆ, ಮತ್ತು ಕುದಿಲಿಕ್ಕಿದೆ, ಇನ್ನೂ ಕೂಡ ಬೇಯ್ತದೆ ಜಾಸ್ತಿ. ಈಗ ಚೆನ್ನಾಗಿ ಬೆಂದಿದೆ. ಈಗ ಫ್ರೆಂಡ್ಸ್, ನಾನು ಒಂದು 50 ಗ್ರಾಮ್ ತೊಗರಿಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೇನೆ. ನೋಡಿ, 50 ಗ್ರಾಮ್ಸ್ ತೊಗರಿಬೇಳೆ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ, ಸಾಫ್ಟಾಗಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಇದನ್ನು ಆ್ಯಡ್ ಮಾಡ್ತೇನೆ. ಈಗ ಫ್ರೆಂಡ್ಸ್, 1 ಟೇಬಲ್ ಸ್ಪೂನ್ ರಸಮ್ ಪೌಡರ್ ತಗೊಂಡಿದ್ದೇನೆ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಇದನ್ನು ಹಾಕೊಳ್ಳುವ. ಹಾಗೆ ಫ್ರೆಂಡ್ಸ್, ಹುಳಿ ರಸ ಹಾಕ್ಕೊಳ್ಬೇಕಾಗ್ತದೆ. 1 ಟೇಬಲ್ ಸ್ಪೂನ್ ಹುಣಸೆ ಹುಳಿ ರಸ ತಗೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಎಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ನೋಡಿ, ಈ ಹದದಲ್ಲಿ ಇರಲಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕೊಳ್ಳುವ. ಈಗ ಲಿಡ್ ಕ್ಲೋಸ್ ಮಾಡ್ತೇನೆ ಫ್ರೆಂಡ್ಸ್ ಪುನಃ. ಈಗ ಒಂದು ಪ್ಲೇಟ್ ಕವರ್ ಮಾಡ್ತೇನೆ. ಚೆನ್ನಾಗಿ ಕುಕ್ ಆಗಬೇಕು, ಕುದೀಲಿ. ಫ್ರೆಂಡ್ಸ್, ಕುದೀತಾ ಇದೆ ನೋಡಿ, ರಸಮ್ ಕುದೀತಾ ಇದೆ. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ನಾವು ಆ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಒಂದು ತಡ್ಕ ಪ್ಯಾನ್ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಗೀ ಹಾಕ್ತೇನೆ, 1 ಟೇಬಲ್ ಸ್ಪೂನ್.
ಗೀ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಗೀ ಹೀಟ್ ಆಗಿದೆ. ಈಗ ಸಾಸಿವೆ, ಜೀರಿಗೆ ಹಾಗೆ ಚಿಲ್ಲಿ ತಗೊಂಡಿದ್ದೇನೆ, ರೆಡ್ ಚಿಲ್ಲಿ. ಹಾಗೆ ಸ್ವಲ್ಪ ಶುಂಠಿ ತಗೊಂಡಿದ್ದೇನೆ, ಜಿಂಜರ್. ಹಾಗೆ ಕರಿಬೇವು ಹಾಕೊಳ್ಳುವ. ಸ್ವಲ್ಪ ಹಿಂಗೆ ಹಾಕ್ತೇನೆ. ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್. ಒಗ್ಗರಣೆ ರೆಡಿ ಆಗಿದೆ. ನಮ್ಮ ರಸಮಿಗೆ ಹಾಕೊಳ್ಳುವ. ಓಕೆ ಫ್ರೆಂಡ್ಸ್, ರಸಮಿಗೆ ಒಗ್ಗರಣೆಯನ್ನು ಸೇರಿಸ್ತೇನೆ. ಮನೆಯೆಲ್ಲ ಘಮ ಹರಡ್ಕೊಳ್ತಿದೆ ಫ್ರೆಂಡ್ಸ್. ನೋಡಿ, ನಮ್ಮ ಟೇಸ್ಟಿ ಡ್ರಮ್ ಸ್ಟಿಕ್ ರಸಮ್ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿರ್ತದೆ ಹಾಗೂ ಹೆಲ್ದಿ. ನೋಡಿದ್ರಾ, ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. ನಮ್ಮ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬೆಂದ್ಕೊಂಡು ಎಲ್ಲ ಕಟ್ಟಾಗಿದೆ ನೋಡಿ. ಹೀಗೆ ನೋಡಿ ನೋಡಿ, ಇದು ಫ್ಲೇವರ್ ಎಲ್ಲ ಬಿಟ್ಕೊಳ್ತದೆ ಊಟದಲ್ಲಿ ಮಾತ್ರ. ಅದು ಡ್ರಮ್ ಸ್ಟಿಕ್ಕು ಸ್ಮೆಲ್ಲು ಇದೆ ಅಲ್ಲ ಫ್ರೆಂಡ್ಸ್, ಫುಲ್ ಬಾಯಿಗೆ ಹರಡ್ಕೊಳ್ತದೆ. ಅದು ಟೇಸ್ಟ್ ಘಮ ಅಂತೂ ಅದ್ಭುತವಾಗಿರ್ತದೆ. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ. ನೋಡಿದರೆ ಗೊತ್ತಾಗ್ತದೆ ನೋಡಿ, ತಿನ್ನುವಂತ ಆಗ್ತದೆ ನೋಡಿ. ಬಿಸಿ ಬಿಸಿ ರೈಸ್ ಜೊತೆಗೆ ಹಾಕ್ಕೊಂಡು ತಿಂತ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ನಾನು ಸ್ಟವ್ ಆಫ್ ಮಾಡ್ತೇನೆ. ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಈ ಥರ ಒಂದು ಅದ್ಭುತ ರಸಮ್ ನೀವು ಮನೆಯವರಿಗೆಲ್ಲ ಮಾಡಿಕೊಡಿ. ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಓಕೆ, ಸರ್ವ್ ಮಾಡೋಣ.